ಮಹದೇಶ್ ಟಿ ಅಂತ, ಫಾದರ್ ನೇಮ್ ತಮ್ಮಯ್ಯ. ಹ್ಮ್. ನಾನು ಎಜುಕೇಶನ್ B.Ed MS ಎಲ್ಲ ಮಾಡಿದ್ದೀನಿ. ಹ್ಮ್. ನಾನು ವೃತ್ತಿಯಲ್ಲಿ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇದ್ದೆ, ಜೊತೆಗೆ ಸೋಷಲ್ ವರ್ಕು. ಹಾ. ನಮ್ದು ಅಸ್ತೂರು ಗ್ರಾಮ, ಪೊನ್ನಾಚಿ ಗ್ರಾಮ ಪಂಚಾಯತ್, ಹಾ, ಅಲ್ವಾ? ತಾಲೂಕು, ಚಾಮರಾಜನಗರ ಜಿಲ್ಲೆ. ಕಾವೇರಿ ವೈಲ್ಡ್ ಲೈಫ್ ಮತ್ತೆ ಮಲೆ ಮಹದೇಶ್ವರ ವೈಲ್ಡ್ ಲೈಫ್ ಎಲ್ಲ ಈ ಭಾಗದಲ್ಲಿದೆ. ಹೆಚ್ಚಾಗಿ ಸ್ವಲ್ಪ 90% ಮಲೆ ಮಹದೇಶ್ವರ ವೈಲ್ಡ್ ಲೈಫ್ ವನ್ಯಜೀವಿ ಧಾಮದೊಳಗಡೆ ಈ ಗ್ರಾಮ ಇದೆ ಇದು. ಓಕೆ. ಇಲ್ಲಿ ಕಾಡು ಭಾಗದಲ್ಲಿ ಇರೋದ್ರಿಂದ ಫಾರೆಸ್ಟ್ ಲೈನ್ ಮಾಡಿರ್ತಾರೆ ಸರ್. ನೋಡಿ, ಫಾರೆಸ್ಟ್ ಲೈನ್ ಇದೆಯಲ್ಲ, ಫಾರೆಸ್ಟ್ ಲೈನ್ ಪಕ್ಕದಲ್ಲೇ ಜಮೀನುಗಳು ಇದೆ. ಊರು ಹತ್ರ ಇದೆ, 1 ಕಿಲೋಮೀಟರ್ ಇಲ್ಲ, ಏನೋ ಒಂದು 600 ಮೀಟರ್ 500 ಮೀಟರ್, ಅರೌಂಡ್ 1 ಕಿಲೋಮೀಟರ್ ಅನ್ಕೊಳ್ಳಿ. ಓಕೆ ಸರ್. ಡಿಸ್ಟೆನ್ಸ್ ಅಲ್ಲಿ ಇದೆ. ಕಾಡಿದೆ, ಕಾಡಿದೆ. ಅವರು ಫಾರೆಸ್ಟ್ ಗೇಮ್ ಲೈನ್ ಮಾಡಿರ್ತಾರೆ, ಏನು ಸೋಲಾರ್ ಕಲೆಕ್ಷನ್ಗೆ ಅಂತ ಅಂದ್ಬಿಟ್ಟು, ಕಾಡು ಪ್ರಾಣಿಗಳು ಒಳಗಡೆ ಬರ್ದೇ ಇರ್ಲಿ ಅಂತ ಅಂದ್ಬಿಟ್ಟು ಅದೆಲ್ಲ ನಿರ್ಮಾಣ ಮಾಡಿದ್ದಾರೆ. ಸೋಲಾರ್ ತುಂಬಾ ಚಿಕ್ಕ ಬುಷ್ ಆಗಿದೆ ಸರ್, ಸಿಕ್ಕಾಪಟ್ಟೆ ಬುಷ್ ಬೆಳೆದ್ಬಿಟ್ಟಿದೆ. ಎಲ್ಲ ಪೊದೆಗಳು, ಗಿಡ ಗಂಟಿ ಮುಳ್ಳುಗಳೆಲ್ಲ ಬೆಳೆದಿದೆ. ಓಕೆ. ಎಲ್ಲ ಬೆಳೆದಿರೋದ್ರಿಂದ ಇವಾಗ ಒಂದ್ ಸ್ವಲ್ಪ ಹೆದರಿಕೆಯಿಂದ ಮೇವು ಮೇಯ್ಬೇಕಾದ್ರೆ ಅವಕ್ಕೊಂದ್ ಸ್ವಲ್ಪ ಬಯಲಾಗಿರ್ಬೇಕು, ಬಯಲು ಪ್ರದೇಶ ಇರಬೇಕು. ಮತ್ತೆ ಸೊಪ್ಪು ಗಿಡಗಳೆಲ್ಲ ಬೇಕು ಅವಕ್ಕೆ ತಿನ್ನೋದಕ್ಕೆ ಅಂತ, ಆಹಾರ ತಿನ್ನೋದಕ್ಕೆ. ಕಾಡು ಪ್ರಾಣಿಗಳಿಗೆ, ಜಿಂಕೆಗಳಿಗೆ ಆಗ್ಲಿ, ಕಡವೆಗಳು, ಇವಕ್ಕೆಲ್ಲ ಬೇಕಾಗ್ತದೆ. ಅಲ್ಲಿ ಸಿಗೋದಿಲ್ಲ. ಒಂದ್ ವೇಳೆ ಸಿಗ್ಲಿಲ್ಲ ಅಂತಂದ್ರೆ ಬಯಲು ಪ್ರದೇಶಕ್ಕೆ ಬರ್ತವೆ, ಬಯಲು ಹುಡಿಕೊಂಡು. ಆಮೇಲೆ ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡ್ತಾವಲ್ಲ, ಈಗ ಅಲ್ಲಿ ಚಿರತೆಗಳು, ಮತ್ತೆ ಕಾಡು ನಾಯಿಗಳಿವೆ. ಕಾಡು ನಾಯಿಗಳೇ ಮಾಮೂಲಿ ಊರ್ ನಾಯಿಗಳು ಹೇಗಿದೆಯೋ ಅದೇ ರೀತಿ ಕಾಡು ನಾಯಿಗಳಿದೆ. ಅವುಗಳೆಲ್ಲ ಸ್ವಲ್ಪ ಅಟ್ಯಾಕ್ ಮಾಡಿದಾಗ ಗುಂಪಲ್ಲಿ 1-2ನ ಹಿಡಿದಾಗ ಅವಕ್ಕೆಲ್ಲ ಹೆದರಿಕೆ ಆಗಿರ್ತದೆ. ಹೆದರಿಕೆ ಆದ ಸಂದರ್ಭದಲ್ಲಿ ಅವು ತಪ್ಸ್ಕೊಳಕ್ ಆಗೋದಿಲ್ಲ. ಕಾಡು ಸ್ವಲ್ಪ ಪೊದೆ ಬುಷ್ ಎಲ್ಲ ಬೆಳೆದಾಗ ಆಮೇಲೆ ಆಕ್ರಮಣ ಮಾಡ್ತಾವ ಅಂತ ಅಂದ್ಬಿಟ್ಟು ಭಯದಿಂದನೂ ಕೆಲವು ಬರ್ತವೆ. ಈ ಕಡೆ ಬಂದಾಗ ಏನಾಗ್ತವೆ ಅಂದ್ರೆ, ಕೆರೆ ಇದೆ, ಕೆಲವು ಈ ಪ್ರಾಣಿಗಳು ಎಲ್ಲಿ ಕೆಲವು ಇಕ್ಕಟ್ಟು ಪ್ರದೇಶಕ್ಕೆ ತಗೊಬಂದು ಅಟ್ಯಾಕ್ ಮಾಡ್ತವೆ. ಅಂದ್ರೆ ಬಯಲಿದ್ರೆ ಬಿದ್ದು ಓಡ್ಬಿಡ್ತವೆ. ಏನೋ ಈ ಜಿಂಕೆಗಳಾಗ್ಲಿ, ಕಡವೆಗಳಾಗ್ಲಿ. ಈ ಕಾಡ್ನಾಯಿಗಳು ಏನ್ ಮಾಡ್ತವೆ, ಎಲ್ಲಿ ಇಕ್ಕಟ್ಟು ಪ್ರದೇಶ ಇದೆಯಾ, ಒಂದ್ ವೇಳೆ ನೀರಿದ್ರೆ ನೀರಲ್ಲಿ ತಂದು ಅಲ್ಲಿ ಕೆಡಗ್ಬಿಟ್ಟು ನೀರೊಳಗಡೆ ಅಲ್ಲಿ ಹಿಡಿಯೋಕೆ ಪ್ಲಾನ್ ಮಾಡ್ತವೆ ಅವು. ಇಲ್ಲ ಹಳ್ಳ ಗುಂಡಿದ್ರೆ ಅಲ್ಲಿ ಕೆಡಗ್ಬಿಟ್ಟು ಹಿಡಿಯೋಕೆ ಪ್ಲಾನ್ ಮಾಡ್ತವೆ. ಅಥವಾ ಕಾಡೊಳಗಡೆ ಬುಷ್ ಪೊದೆ ಇದ್ರೆ ಅಲ್ಲೇ ಹಿಡಿದು ತಿಂತವೆ, ಅಂತ ತೊಂದ್ರೆ ಇಲ್ಲ ಅವಕ್ಕೆ. ಅಂತದ್ರಲ್ಲಿ ಈಗ ಕಾಡಿಂದ ಅಟ್ಸ್ಕ ಬರ್ಬೇಕಾದ್ರೆ ಬಯಲು ಸಿಕ್ಬಿಟ್ಟು, ಜಮೀನ್ ಕಡೆ ಬಂದಾಗ ಬಯಲು ಸಿಕ್ಬಿಡ್ತದೆ. ಆ ಬಯಲಲ್ಲಿ ಓಡ್ತಿರ್ತವೆ ಅವು. ಅಡ್ಡಗಟ್ಟು ಏನ್ ಮಾಡ್ತವೆ, ಕೆರೆಗೆ ಅಟ್ಸ್ಕ ಬರ್ತವೆ. ಕೆರೆಗೆ ಅಟ್ಸ್ಕ ಬಂದಾಗ ಊರ್ ನಾಯಿಗಳು ಸಹ ಸುತ್ತುವರಿತಾವ. ಅವಾಗ ಸುತ್ತುವರೆದಾಗ ನಾವೇನಾದ್ರೂ ಈ ಕಡೆಗೆ ಸಂಜೆ ಈವ್ನಿಂಗ್ ಅಥವಾ ಮಾರ್ನಿಂಗು ಈ ಕಡೆ ವಾಕಿಂಗ್ ಅಂತ ಬರ್ತೀವಲ್ಲ ಸರ್, ಬಂದಾಗ ನಮ್ಮ ಕಣ್ಣು ಕಾಣ್ತವೆ. ನಮ್ಮ ಕಣ್ಣು ಕಂಡಾಗ ಆಗ ಕಾಡು ನಾಯಿಗಳು ಮನುಷ್ಯನ ಕಂಡ್ಬಿಟ್ಟು ದೂರ ಹೊರಟೋಗ್ತವೆ. ಆಗ ಊರ್ ನಾಯಿಗಳು ಅಟ್ಯಾಕ್ ಮಾಡ್ತಾವಲ್ಲ, ಆಗ ಊರ್ ನಾಯಿಗಳನ್ನ ಓಡಿಸ್ಬಿಟ್ಟು ನಾವು ಹಗ್ಗ ಹಾಕಿ ಹಿಡಿದು ಕೆರೆ ನೆಡ್ ಮಧ್ಯೆ, ಕೆರೆ ಒಳಗಡೆನೆ ಅಟ್ಸ್ಬಿಟ್ಟಿರ್ತಾವೆ, ಅಲ್ಲೇ ನಿಲ್ಸಿ ಕೆರೆ ಮಧ್ಯೆನೆ ತಗೋಗಿ ಅಷ್ಟು ತುಂಬಾ ಬದಿ ಇರ್ತದೆ ಕೆರೆಯಲ್ಲಿ. ನಾವು ಹೋಗಕ್ ಆಗಲ್ಲ, ಕಾಲೆಲ್ಲ ಊದ್ಕೊಬಿಡ್ತದೆ. ಇವು ಈ ಕಡವೆಗಳಾಗ್ಲಿ ನಡ್ ಮಧ್ಯೆ ಕೆರೆ ಒಳಗಡೆ ಹೋಗ್ತಾವಲ್ಲ, ಅವು ಊದ್ಕೊಬಿಡ್ತವೆ, ಹೊರಗಡೆ ಬರಕ್ಕಾಗಲ್ಲ, ಅಲ್ಲೇ ನಿಂತ್ಕೊಳ್ತವೆ. ಆಗ ಈ ನಾಯಿಗಳು ಏನ್ ಮಾಡ್ತವೆ, ಕಿವಿ ಕಚ್ಚೋದು, ತಲೆ ಕಚ್ಚೋದು, ಕಾಲು ಹಿಂದ್ಗಡೆ ತೊಡೆನೆಲ್ಲ ಕಚ್ಚಿ ತಿಂತಿರ್ತವೆ. ಅಂತ ಸಂದರ್ಭ ನಾವೇನ್ ಮಾಡ್ತೀವಿ, ಕಲ್ಲಿಗಿಲ್ಲಿ ಹೊಡೆದು ಹೇಗೋ ಮಾಡಿ ಹರಸಾಹಸ ಪಟ್ಟು ಆ ನಾಯಿಗಳನ್ನ ಅಟ್ಸ್ಬಿಟ್ಟು ಕೊನೆಗೆ ಕಲ್ಲಲ್ಲಿ ಸ್ವಲ್ಪ ಹೊಡೆದು ಅದು ಸೈಡ್ಗೆ ಬರುತ್ತೆ ಸರ್. ಸೈಡ್ಗೆ ಬಂದಾಗ ನಾವು ಅದನ್ನ ಹಗ್ಗ ಹಾಕಿ, ಇಲ್ಲಾಂದ್ರೆ ಯಾವ್ದಾರ ಅಲ್ಲ ಪಕ್ಕದಲ್ಲಿ ಯಾವ್ದಾರ ಹಗ್ಗ ದಾರಗಳೇನಾದ್ರು ಇದ್ರೆ ಅದನ್ನ ಬಳಸಿ ಹಿಡಿದು ಸ್ವಲ್ಪ ಅಂದ ತಕ್ಷಣ ಫಾರೆಸ್ಟ್ ಇಲಾಖೆಯವ್ರು ಫೋನ್ ಮಾಡ್ತೇವೆ, ಈ ತರ ಆಗಿದೆ, ಕಾಡು ನಾಯಿಗಳು ಅಟ್ಸ್ಕ ಬಂದಿವಿ, ಅವು ಹೊರಟೋದ, ಊರ್ ನಾಯಿಗಳು ಆಕ್ರಮಣ ಮಾಡಿವೆ, ಬನ್ನಿ ತಗೋಗಿ ಟ್ರೀಟ್ಮೆಂಟ್ ಮಾಡಿ ಬಿಡಿ ಕಾಡಿಗೆ ಅಂತ ಅಂದ್ಬಿಟ್ಟು ಹೇಳ್ತೀವಿ ಅವ್ರಿಗೆ. ಬಂದು ಆಗ ತಗೊಂಡು ಹೋಗ್ತಾರೆ ಸರ್. ಇಲ್ಲಕ್ಕಿಂತ ಹೆಚ್ಚು, ಒಂದು 5ಕ್ಕಿಂತ ಹೆಚ್ಚು ನಾನು ಈ ತರ ಮಾಡಿದ್ದೀರಾ? ಕಡವೆ ಮತ್ತೆ ಜಿಂಕೆ ಎರಡನ್ನೂ ಸೇವ್ ಮಾಡ್ತೀರಾ? ಇಲ್ಲ ಸರ್, ಕಡವೆ ಮಾತ್ರ ಆ ತರ ಆಗಿದೆ ಸರ್. ಜಿಂಕೆ ಕಡವೆ ಕಡವೆಗಳೇ ಇದ್ರದ್ದು. ಅಲ್ಲಿ ಗುಂಪಲ್ಲಿ ತಾಯಿ ಮತ್ತೆ ಮಕ್ಳು ಎಲ್ಲ ಬರ್ತಾರೆ ಸರ್, ಅಟ್ಸ್ಕೊಂಡ್ ಬರ್ತಾವಲ್ಲ. ಅಟ್ಸ್ಕೊಂಡ್ ಬಂದಾಗ ತಾಯಿ ಎಸ್ಕೇಪ್ ಆಗ್ಬಿಡ್ತದೆ, ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದಲ್ಲ, ಹೋಗ್ಬಿಡ್ತದೆ. ಆಗ ಈ ಮರಿಗಳು ಸಾಧಾರಣ ಒಂದು ಲೆವೆಲ್ಗೆ 1 ವರ್ಷ
5 ತಿಂಗಳು 6 ತಿಂಗಳು 7 ತಿಂಗಳು ಬೆಳೆದಿರೋಂಥ ಮರಿಗಳು ಆ ಥರ easy ಆಗಿ ಸಿಕ್ಕಾಕೊಂಡ್ಬಿಡುತ್ತೆ ಹಾಂ ಈಸಿಯಾಗಿ ಸಿಕ್ಕಾಕೊಂಡ್ಬಿಡುತ್ತೆ ಹಾಂ ಓಕೆ ಓಕೆ ಸರ್ ಮನೆಗೋಸ್ಕರ ಒದೇ ಒದಿತಾವ್ ಸರ್ ಈಗ ಹಾ. ಮಾಮೂಲಿ ನಾವು ಸಾಕು ಪ್ರಾಣಿಗಳು ಒದಿತಾವಲ್ಲ ಹಾಂ ಆ ಥರ ಹಾಂ ಓಕೆ ಹಾಂ ಹಾಂ ಅವಕ್ಕೆ ಓಕೆ ಸ್ವಲ್ಪ ಹಿಡಿದು ಸಾವಧಾನದಿಂದ ಒಂದು ಸ್ವಲ್ಪ ಅದನ್ನ ಮೈಯನ್ನ ಅಥವಾ ಬೆನ್ನನ್ನ ಹಿಂಗೆ ಸವರ್ತಾ ಇದ್ರೆ ಅವು ಏನು ಮಾಡಲ್ಲ ಸರ್ ಒಂಥರ ಕೋಪ್ರೇಟ್ ಮಾಡೋ ರೀತಿನೇ ಇರ್ತವೆ ಸರ್ ಯಾಕಂದ್ರೆ ಆಮೇಲೆ ಏನಾಗ್ತದೆ ಅಂತಂದ್ರೆ ಈ ಅವಕ್ಕೆ ತುಂಬಾ ಭಯ ಆಗಿರ್ತದೆ ಸರ್ ಈ ಕಾಡು ನಾಯಿ ಆಗಲಿ ಕಚ್ಚಿರ್ತದೆ ಈ ಮತ್ತೆ ಅರಣ್ಯದ ನಾಯಿಗಳಿರ್ತವೆ ಕಾಡು ನಾಯಿಗಳು ಸಹ ಕಚ್ಚಿ ಸ್ವಲ್ಪ ಘಾಸಿಗೊಳಿಸಿರೋದ್ರಿಂದ ಹ್ಞೂ ತಕ್ಷಣ ಅವಕ್ಕೆ ಸ್ವಲ್ಪ ರಕ್ಷಣೆ ಬೇಕಂತ ಅಂದ್ಬಿಟ್ಟು ನಾವು ಹಿಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಅವು ನಮ್ಮ ಬಳಿ ಹಂಗೆ ಇದ್ಬಿಡ್ತಾವೆ ಸರ್ ಹಂಗೆ ಒಂಥರ ಮಲ್ಕೊಂಡಂಗೆ ಮಲ್ಕೊಬಿಡ್ತವೆ ಅವೇ ಹೌದಾ ಹಾಂ ಸರ್ ಗಮನಿಸಿದ್ದೀನಿ 2-3ರಲ್ಲಿ ನಾನು ಗಮನಿಸಿದ್ದೀನಿ ಹ್ಞೂ ಅಪ್ಪ ಯಾರೋ ಬಂದು ನನ್ನ ಕಾಪಾಡಿದ್ರು ರಕ್ಷಣೆ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಘಾಸಿಯಿಂದ ಒಂದು ಸ್ವಲ್ಪ ಹೊತ್ತು ಸಮಾಧಾನಗೊಳ್ಳೋದಕ್ಕೆ ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ಬಿಡ್ತವೆ ಆಮೇಲೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತವೆ ಅದಕ್ಕೆ ಅದು ಯಾವ ಥರ ಹಿಡಿಯಬೇಕು ಅಂತಂದ್ರೆ ಸರ್ ಒಂದು ಸ್ವಲ್ಪ ಘಾಸಿಗೊಂಡಿರ್ತಾವಲ್ಲ ಆಗ ಒಂದು ಹಗ್ಗನೋ ಏನೋ ತಗೊಂಡು ಅದಕ್ಕೆ ಸ್ವಲ್ಪ ಕತ್ತಿಗೆ ಹಾಕಿ ಹಾಂ ಹಗ್ಗ ಕಟ್ಬಿಟ್ಟು ಮತ್ತೆ ಸ್ವಲ್ಪ ಎಗರಾಡದೇ ಇದ್ದಂಗೆ ಕುಣಿದೇ ಇದ್ದಾಗೆ ಅವ್ರ ಫಾರೆಸ್ಟ್ ಅವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡಬೇಕಲ್ಲ ಅದಕ್ಕೆ ಹಾಂ 2 ಕಾಲನ್ನ ಸೇರಿಸಿ ಕಟ್ಬಿಟ್ಟು ಜಾಸ್ತಿ ಟೈಟ್ ಆಗದೆ ಇರೋ ಹಾಗೆ ಸಿಂಪಲ್ ಆಗಿ ಹ್ಞೂ ಕಟ್ಬಿಟ್ಟು ಬಿಟ್ಬಿಟ್ರೆ ಅವು ಸ್ವಲ್ಪ ಇರ್ತವೆ ಸ್ವಲ್ಪ ಎಗರಾಡ್ತವೆ ನೋಡ್ಕೋಬೇಕು ಸರ್ ಅಷ್ಟು ಇದಕ್ಕೆ ನೀವು ಒಬ್ಬರೇ ಮಾಡ್ತೀರಾ ಸರ್ ನಿಮ್ಮ ಸ್ನೇಹಿತರು ಯಾರು ಇದ್ದಾರಾ ಸರ್ ಸರ್ ಈಗ ಅಲ್ಲಿ ನಮ್ಮ ಕೆರೆ ಬಳಿ ಸ್ವಲ್ಪ ದೂರ ಜಮೀನು ಇದೆ ಹೆಚ್ಚಾಗಿ ನಾವು ಬರ್ತೀವಲ್ಲ ಹಾಂ ಬಂದಾಗ ಸಡನ್ಲಿ ನಮಗೆ ಸಿಕ್ಬಿಡ್ತವೆ ನನ್ನ ಫ್ಯಾಮಿಲಿ ನನ್ನ ಹೆಂಡ್ತಿ ಮತ್ತೆ ನಾವು ಮಾಡಿದ್ದು ಇದೆ ನನ್ನ ಹೆಂಡ್ತಿನೂ ಒಂದಿನ ಬಂದು ತೋರಿಸ್ತು ಈ ಥರ ಆಗ್ಬಿಟ್ಟಿದೆ ಬನ್ನಿ ಅಂತ ಹಾಂ ಇಬ್ರು ಸೇರ್ಕೊಂಡು ಒಂದ್ಸಲ ರಕ್ಷಣೆ ಮಾಡಿದ್ವಿ ಆಮೇಲೆ ಬರ್ತಾರೆ ಸರ್ ಬೇರೆಯವರು ಬರ್ತಾರೆ ಇದು ಮೂಲಭೂತ ಕರ್ತವ್ಯ ಸರ್ ಮೂಲಭೂತ ಹಕ್ಕಲ್ಲ ಇದು